ಹೇ ಬಡ್ಕತ್ತೀರಾ? ಸರಿ Hey, shh. Shh. Ay, ay, ay. Shh. Shh. ತಣ್ಣಿಕಾಳು ಕಿತ್ಕೊಂಡು ಬಿಟ್ಟಿದ್ದೆ. ಇವಾಗ ಇದನ್ನೆಲ್ಲ ಸುಲಿತಾ ಇದ್ದೀನಿ. ತಣ್ಣಿಕಾಳು ಸಾರಿಗೆ ತುಂಬಾನೇ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು 12 ಗಂಟೆ ಆಗಿದೆ. ಮಂಗಳವಾರ ಮಧ್ಯಾಹ್ನ 12 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೇಲಿ ನೀರಿರಲಿಲ್ಲ, ನೀರು ಖಾಲಿಯಾಗಿತ್ತು. ಅದಕ್ಕೆ ನೀರನ್ನ ಆನ್ ಮಾಡಿಕೊಂಡು ಪೈಪ್ನ ಎಳ್ಕೊಂಬಂದು ಇಲ್ಲಿ ಟ್ಯಾಂಕಿಗೆ ಪೈಪ್ನ ಹಾಕಿದ್ದೆ. ಮತ್ತು ಕ್ಯಾನಲ್ಲಿ ಕುಡಿಯೋಕ್ಕೂ ಸಹ ನೀರು ಖಾಲಿಯಾಗಿತ್ತು. ಅದನ್ನು ಸಹ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯಾನ್ನ ತೊಳಿತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ನಾವು ಫಿಲ್ಟರ್ ನೀರು ತರಿಸೋದಿಲ್ಲ, ಫಿಲ್ಟರ್ ನೀರು ಕುಡಿಯೋದು ಇಲ್ಲ. ಅಂದರೆ ಸ್ಟಾರ್ಟಿಂಗು ನಾನು ಈ ಮನೆಗೆ ಬಂದು ಹೊಸದಲ್ಲಿ ನಾವು ಫಿಲ್ಟರ್ ನೀರೇ ತರ್ತಾ ಇದ್ದೋ. ಯಾಕೆಂದರೆ ಆವಾಗ ನಮ್ಮದು ಬೋರ್ ಇರಲಿಲ್ಲ, ನಾವು ಬೇರೆ ಬೋರಲ್ಲಿ ನೀರು ಇಟ್ಕೊಳ್ತಾ ಇದ್ದಿದ್ದು. ಆವಾಗ ತುಂಬಾ ಪ್ರಾಬ್ಲಮ್ ಆಗಿತ್ತು ನೀರಿಗೆ. ಅದಕ್ಕೆ ನಾವು ಫಿಲ್ಟರ್ ನೀರು ತರಿಸ್ಕೊಳ್ಳಿವೋ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಬೋರ್ ಹಾಕ್ಸಿದ್ಮೇಲೆ ನಾವು ತುಂಬಾ ಚೆನ್ನಾಗೈತೆ ನೀರು ಕುಡಿಯೋಕ್ಕೆ. ಸಖತ್ತು ಸಿಹಿ ಇದೆ ನೀರು. ಅದಕ್ಕೋಸ್ಕರ ನಾವು ಈ ಬೋರಿನ ನೀರನ್ನೇ ಕುಡಿತೀವಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟರೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಇವಾಗ ಕ್ಯಾನಿಗೆ ನೀರನ್ನ ಹಿಡಿದಿಟ್ಟೆ. ಫ್ರೆಂಡ್ಸ್, ಹಾಗೆಯೇ ಯಾವುದೇ ಆದರೂ ನಮ್ಮದು ಸ್ವಂತದ್ದು ಅಂತ ಇರಬೇಕು. ಯಾಕೆ ಅಂದರೆ ನಾವು ಬೇರೆಯವರ ಇದರಲ್ಲಿದ್ದರೆ ಯಾವತ್ತಿದ್ರೂ ಅವರು ಏನೋ ಒಂಥರ ಅದನ್ನು ಟೀಸ್ ಮಾಡ್ದಲೇ ಬಿಡೋದಿಲ್ಲ. ಯಾಕೆ ಅಂತ ಅಂದರೆ ನನ್ನ ಅನುಭವದಲ್ಲಿ ಆಗಿರೋದು ಹೇಳಬೇಕು ಅಂತ ಅಂದರೆ, ನೀರಿಗೆ ನಮಗೆ ಫಸ್ಟು ತುಂಬಾ ಪ್ರಾಬ್ಲಮ್ಸ್ ಇತ್ತು. ಒಂದು ಬಿನ್ಗೆ ನೀರು ಇಟ್ಕೋಬೇಕು ಅಂದ್ರೂ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಇವಾಗ ನಾವು ಅದು ಸಾಲನ ಏನೋ ಮಾಡಿ ಒಟ್ಟಿನಲ್ಲಿ ನಾವೊಂದು ಬೋರು ಅಂತ ಹಾಕ್ಸಿದ ಮೇಲೆ ಇವಾಗ ನೀರಿನ ಪ್ರಾಬ್ಲಮ್ಮು ತುಂಬಾ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಬಾರೆ ಅಂದರೆ ಹೊಲದ ಹತ್ರ ಮನೆ ಕಟ್ಟಿಸ್ಕೊಂಡು ನಾವು ಇರ್ತೀವಿ ಅಂತ ಅಂದರೆ ಅಲ್ಲಿ ನೀರು ಮತ್ತು ಬೆಳಕು ಇವೆರಡು ತುಂಬಾ ಮುಖ್ಯ. ಹೇಳಬೇಕು ಅಂತ ಅಂದರೆ ಇವೆರಡು ಇಲ್ಲ ಅಂದ್ರೂ ಇರೋಕ್ಕಾಗಲ್ಲ. ಯಾಕೆಂದರೆ ನೀರಿಲ್ಲ ಅಂದರೆ ನಾವು ಇಲ್ಲಿಂದ ನಾವಿರೋ ತಾಯಿಂದ ಊರಿಗೆ ಹೋಗಬೇಕು ಅಂತ ಅಂದರೆ 1.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಾವು ನೀರು ತಂದು ಇಲ್ಲಿ ಜೀವನ ಮಾಡ್ತೀವಿ ಅಂದರೆ ಆಗಲ್ಲ. ಯಾಕೆಂದರೆ ಡೈಲಿ ದನ ಕರುಗಳಿಗೆ ಮನೆಗೆ ನೀರು ಬೇಕೇ ಬೇಕಾಗುತ್ತೆ. ಮತ್ತು ಬೆಳಕು ಅಷ್ಟೇ. ಈಗ ಬೆಳಕಿಲ್ದಲೇ ಇರೋದಕ್ಕೆ ಆಗಲ್ಲ. ಈಗ ಯಜಮಾನ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ನಾವು ಕತ್ಲೆ ಮನೇಲಿ ಇರೋದಕ್ಕಾಗಲ್ಲ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀರಂತೂ ತುಂಬಾ ಇಂಪಾರ್ಟೆಂಟ್ ಹೇಳಬೇಕು ಅಂದರೆ. ಯಾಕೆಂದರೆ ನೀರಿನ ಪ್ರಾಬ್ಲಮ್ ಏನು ಅಂತ ಅಂದ್ಬಿಟ್ಟು ಅನುಭವಿಸಿದ್ದೀನಿ ನಾನಂತೂ. ಹಾಗೆಯೇ ಒಳಗಡೆ ಡ್ರಮ್ಮಲ್ಲೂ ಸಹ ನೀರು ಖಾಲಿಯಾಗಿದ್ದು ಅದನ್ನು ಸಹ ತೊಳಿತಾ ಇದೆ. ಇದು ಒಂದು 4 ಬಿನ್ಗೆ ಇಡಿಸುತ್ತೆ. ಇದಕ್ಕೆ ತುಂಬ್ಕೊಂಡ್ರೆ ಏನಿಲ್ಲ ಅಂದರೂ ಇದನ್ನು ನಾವು ಕುಡಿಯೋದಿಲ್ಲ. ಇದರಲ್ಲಿ ನಾನು ಎನ್ಕಾರು ಯೂಸ್ ಮಾಡೋಕ್ಕೆ ಅಂದರೆ ಪಾತ್ರೆಗಳು ಈ ಥರ ಯೂಸ್ ಮಾಡೋದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಇದು ಏನಿಲ್ಲ ಅಂದರೂ ಒಂದು 4-4.5 ಬಿನ್ಗೆ ನೀರು ಹಿಡಿಯುತ್ತೆ. ಇದು ನಾನು 3 ಡೇಸ್ಗೆ ಒಂದ್ಸಲಿ ಇದನ್ನು ನೀರಿದ್ರೂ ಸಹ ಆ ನೀರನ್ನ ತೊಗೊಂಬಂದು ಗಿಡಕ್ಕೆ ಕುಯ್ದುಬಿಟ್ಟು ಇದನ್ನು ತೊಳೆದ್ಬಿಟ್ಟು ಮತ್ತೆ ನೀರು ತುಂಬ್ಕೊತೀನಿ. ಯಾಕೆಂದರೆ ಅಪಾದಿನ ನೀರು ಸ್ಟೋರ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡಬಾರ್ದಲ್ವ. ಅದಕ್ಕೆ ಅಂದರೆ ಈಚೆ ಹೊರಗಡೆ ಬಳಸಿದ್ರೆ ಏನೂ ಆಗೋಲ್ಲ. ಇದು ನಾನು ಒಳಗಡೆ ಇಟ್ಕೊಳ್ತೀನಿ, ಅಡುಗೆ ಮನೇಲಿ ಇಡ್ತೀನಿ. ಅದಕ್ಕೋಸ್ಕರ ಇದನ್ನು ಒಂದು 3 ಡೇಸ್ಗೊಮ್ಮೆ ನಾನು ನೀರಿದ್ರೂ ಸಹ ಈಚೆ ತಂದು ನೀರು ಹಾಕ್ಬಿಟ್ಟು ಬೇರೆ ಹೊಸ ನೀರನ್ನ ಹಿಡಿತೀನಿ. ಫ್ರೆಂಡ್ಸ್, ಹಾಗೆಯೇ ನೀರೆಲ್ಲ ಹಿಡ್ದಾಯಿತು. ಈಗ ಯಜಮಾನ್ರು ಹಸುನ ಕಟ್ಬಿಟ್ಟು ಬಂದಿದ್ದರು ಮೇಯಕ್ಕೆ ಅಂತ ಅಂದ್ಬಿಟ್ಟು. ಈಗ ನಾನು ಅಲ್ಲಿ ಹಸಿನ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಅವು ಕೂಗ್ತಾ ಇದ್ದೋ, ಬಡ್ಕೊತಾ ಇದ್ದೋ. ಅದಕ್ಕೆ ಬಹುಶಃ ನೀರು ಕುಡಿಯೋಕ್ಕೆ ಬಾಯಾರಿಸಿರ್ಬೋದು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋಗ್ತಾ ಇದ್ದೆ.
ನಮ್ಮ ಮನೇಲಿ ಹಸುಗಳು ಅವು ಒಂದ್ಸಲಿ ಬಡ್ಕತ್ತು ಅಂತ ಅಂದರೆ ಗೊತ್ತಾಗ್ಬಿಡುತ್ತೆ. ಅವು ನೀರೀಗ ಅಥವಾ ಮತ್ತೆ ಇನ್ನೊಂದು ಕಟ್ಲಿ ಅಂತ ಅಂದ್ಬಿಟ್ಟು ಏನಾದ್ರು ಬಡ್ಕೊಳ್ತವೆ. ನಮ್ಮ ಮನೆವೇ ಎಷ್ಟು ಕೆಲವರು ಅಂದರೆ ಹೇಳ್ಬೇಕು ಅಂತ ಅಂದರೆ ಎಲ್ಲರೂ ಯಾರು ನೋಡಿರ್ತೀವಲ್ಲ, ಬೆಳಗ್ಗೆ ಕಟ್ಟಿದರೆ ಸಂಜೆ ಬರ್ತವೆ. ಆದರೆ ಏನು ಗೊತ್ತಾ, ಗೋವು ದನಗಳಿಗೆ ನಾವು ಕರೆಕ್ಟ್ ಟೈಮಿಗೆ ನೀರು ತೋರಿಸ್ಬೇಕು, ಅವನ್ನ ಇನ್ನೊಂದಕ್ಕೆ ಮೇಯೋದಕ್ಕೆ ಕಟ್ಟಬೇಕು. ನಾವು ತಿನ್ನಲಿಲ್ಲ ಅಂದ್ರೂ, ನಾವು ಒಂದು ಪಕ್ಷ ಒಂದು ಉಪವಾಸ ಇದ್ರೂ ಅವನ್ನ ನೋಡಬೇಕು. ಅವಕ್ಕೆ ನೀರಾಯಿತು ಅಥವಾ ಇನ್ನೊಂದಕ್ಕೆ ಬೇರೆ ತಕ್ಕೆ ಮೇವಿರೋ ಜಾಗ ಕಟ್ಟೋದಾರಾಗಲಿ ಆ ಥರ ಮಾಡಬೇಕು. ಏಯ್ ಬಡ್ಕೋತೀರಾ ಗುಮ್ಮ? ನಡೀರುವ ಸಾಕು ಮನೆ ಹತ್ರ ಫ್ರೆಂಡ್ಸ್. ಹಾಗೇ ಅವ್ರಿಗೆ ನೀರು ಕುಡಿಯೋಕ್ಕೆ ಬಾಯಾರಿಸಿತ್ತು. ಅದಕ್ಕೆ ನಾನೇನು ಮಾಡಿದೆ, ಇಟ್ಕೊಂಬಂದು ನೀರು ಕುಡಿಸಿ ಮನೆ ಹತ್ರ ಕಟ್ಟಾಕಿದ್ದೀನಿ. ಇವಳನ್ನ ಮನೆ ಹತ್ರ ಕಟ್ಟಾಕಿ ಸ್ವಲ್ಪ ಹುಲ್ಲು ಹಾಕಿದ್ದೀನಿ. ಅವಳಿಗೆ ಹಸಿ ಹುಲ್ಲನ್ನ ಕಿತ್ಕೊಂಬಂದು ಹಾಕಬೇಕು. ಮತ್ತು ಹಸುನೆಲ್ಲ ಇಟ್ಕೊಂಬಂದು ಕಟ್ಟಿ ಇವಾಗ ಕರೆಂಟ್ ಇನ್ನೂ ಇತ್ತು. ಅದಕ್ಕೆ ಇಲ್ಲಿ ಮನೆ ಮುಂದೆಲ್ಲ ಕಾಂಪೌಂಡ್ ಒಳಗೆಲ್ಲ ಕೋಳಿಗಳೆಲ್ಲ ಕಕ್ಕ ಮಾಡಿಬಿಟ್ಟಿದ್ದು. ಅವು ಜಾಸ್ತಿ ಇಲ್ಲೇ ಕಾಂಪೌಂಡ್ ಒಳಗೆ ಬಂದು ಹೊರಗಡೆ ಮೇಯ್ಕೊಂಬರ್ತವೆ, ಕಾಂಪೌಂಡ್ ಒಳಗೆ ಕುತ್ಕೊತವೆ, ಇಲ್ಲೇ ಗಲೀಜು ಮಾಡ್ತವೆ. ಅದಕ್ಕೋಸ್ಕರ ಕಾಂಪೌಂಡು ತೊಳೆಯೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ನೆಲ ಎಲ್ಲ ತೊಳಿತಾ ಇದ್ದೆ. ನಾನು ವಾರಕ್ಕೆ ಒಂದು ಸಲಿನೋ ಇಲ್ಲ 2 ಸಲಿನಾದ್ರು ಕರೆಂಟ್ ನೀರೇನಾದ್ರು ಬರ್ತಾಯಿದ್ದೆ, ಕರೆಂಟ್ ಇದ್ದರೆ ಒಂದು ವಾರಕ್ಕೆ ಒಂದು 2 ಸಲಿನಾದ್ರು ತೊಳಿತೀನಿ. ತೊಳೆದ್ರೆ ಒಂದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಅದು ಕೋಳಿದ್ದು ಇದೆಲ್ಲ ಹಂಗೆ ಅಂಟ್ಕೊಂಡು ಗಲೀಜಾಗಿ ಕಾಣಿಸುತ್ತೆ. ಫಸ್ಟೇ ಹೇಳ್ತಾರಲ್ಲ, ಅದೇನೋ ಮೇಲ್ ತಳುಕು ಒಳ ಉಳುಕು ಅಂತ ಅಂದ್ಬಿಟ್ಟು ಫಸ್ಟೇ ಗಾದೆನೇ ಇದೆ. ಹಾಗೆ ನಾವು ಆ ಥರ ಮಾಡ್ಕೋಬಾರ್ದು. ಏಕೆಂದರೆ ನಾವಿರೋ ಜಾಗನೂ ನೀಟಾಗಿರಬೇಕು, ನಾವಿರೋ ಜಾಗನೂ ಸಹ ನೀಟಾಗಿರಬೇಕು. ಮತ್ತು ನಾವು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ನಾವು ಹಳ್ಳಿಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಬೇಕಾಗಿ ಗಲೀಜಾಗಿ ಇಟ್ಕೊಳ್ಳೋದು ಈ ಥರ ಎಲ್ಲ ಮಾಡಬಾರ್ದು. ನಮ್ಮ ಮನೇಲಿ ಈಗ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ನಮ್ಮ ಕೋಳಿಗಳು ಮನೆಯೊಳಗೆ ಬರ್ತಾನೆ ಇರ್ತವೆ, ಫುಲ್ ಗಲೀಜು ಮಾಡ್ತಾನೆ ಇರ್ತವೆ. ಹಾಗಂತ ನಾನು ಹಾಗೆ ಬಿಟ್ಬಿಡೋದಕ್ಕಾಗಲ್ಲ. ಏಕೆಂದರೆ ವಾರಕ್ಕೆ ಒಂದು 2 ದಿನನಾದ್ರು ಕ್ಲೀನ್ ಮಾಡ್ತೀನಿ, ಇದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ. ನೆಕ್ಸ್ಟ್ ನಾನು ಕೋಳಿ ಗಲೀಜು ಮಾಡಿದ ತಕ್ಷಣ ಅದನ್ನೆಲ್ಲ ಬಾಚಾಕೋದಾರಾಗಲಿ ಅಸಹ್ಯ ಪಡ್ಕೊಳ್ಳಲ್ಲ. ಯಾಕೆಂದರೆ ಕೋಳಿನೇ ಸಾಕಿದ್ದೀವಂತೆ, ಮತ್ತು ಅದರಲ್ಲಿ ಕ್ಲೀನ್ ಮಾಡೋದ್ರಲ್ಲಿ ಏನೋ ಅಸಹ್ಯ ಬರುತ್ತೆ ಅಲ್ವಾ. ನಾನು ಅಷ್ಟೇ, ಅವು ಗಲೀಜು ಮಾಡಿದ ತಕ್ಷಣ ಒಂದು ಏನಾದ್ರು ತೊಗೊಂಬಂದು ಅದನ್ನು ಆಚೆಗೆ ಎತ್ತಾಕ್ತೀನಿ, ಹಾಗೆ ಬಿಡೋದಿಲ್ಲ. ಯಾಕೆಂದರೆ ಹಾಗೆ ಬಿಟ್ಟರೆ ಅದು ಹಂಗೆ ಅಂಟ್ಕೊಂಡು ಫುಲ್ಲು ಈಗ ಯಾರಾದ್ರು ಹೊರಗಡೆಯಿಂದ ಬಂದ್ರೂ ಅಷ್ಟೇ ಯಾರಾದ್ರು ಏನು ಅನ್ಕೋತಾರೆ, ಇವಳೇನಪ್ಪ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದಾಳೆ ಅಂತ ಯಾರೂ ಅಂದ್ಕೋಬಾರ್ದು. ಯಾಕೆಂದರೆ ನಾವು ಬಡವರಾಗಿದ್ರೂ ಸಹ ನಾವು ನೀಟಾಗಿ ನಾವು ಭಗವಂತ ಕೊಟ್ಟಿರೋದ್ರಲ್ಲೇ ನಾವು ನೀಟಾಗಿರಬೇಕು. ಗಲೀಜಾಗಿರೋದು, ಮನೆಗೆ ಗಲೀಜಾಗಿ ಇಟ್ಕೊಂಡಿರೋದು, ಬರೀ ಮೇಲ್ನೋಟಕ್ಕೆ ಮಾತ್ರ ನಾವು ಮನೆ ನೀಟಾಗಿ ಇಟ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತ ತೋರಿಸೋದಲ್ಲ. ನಾವು ಮನೆಯೂ ನೀಟಾಗಿ ಇಟ್ಕೊಂಡಿರ್ಬೇಕು, ನಮ್ಮ ಮನಸ್ಸನ್ನು ನೀಟಾಗಿ ಇಟ್ಕೊಂಡಿರ್ಬೇಕು. ಮನಸ್ಸಲ್ಲೇ ಕೆಟ್ಟ ಉದ್ದೇಶಗಳಿದ್ದರೆ ಮನೆ ನೀಟ್ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅಂತ ಅಂತಾರಲ್ಲ, ಫಸ್ಟೇ ಹಾಗಾಗಿ ನಾನು ವಾರಕ್ಕೊಂದು 2 ಸಲಿನಾದ್ರು ಈ ಥರ ತೊಳಿತಾ ಇರ್ತೀನಿ. ಅದರಲ್ಲೇ ನನಗೇನಿದಿಲ್ಲ. ಯಜಮಾನ್ರು ಪಾಪ ಅವರು ಬೆಳಗ್ಗೆ 9 ಗಂಟೆಗೆ 8:30 ಅಥವಾ 9 ಗಂಟೆಗೆ ಹೋದರೆ ಅವ್ರು ಬರೋದು ನೈಟು 9 ಗಂಟೆ. ಅವ್ರನ್ನು ಯಾರಿಗೋಸ್ಕರ ದುಡಿತಾವ್ರೆ? ನನಗೋಸ್ಕರ ದುಡಿತಾವ್ರೆ ಕಷ್ಟಪಟ್ಟು. ನಾವು ಚೆನ್ನಾಗಿರಬೇಕು ಅಂತ ಅವ್ರು ದುಡಿತಾ ಇರೋದು. ಈಗ ನಾವು ಮನೆ ಕೆಲಸನೂ ನಾವು ಮಾಡೋದಕ್ಕಾಗಲ್ಲ ಅಂತ ಅಂದರೆ ಪಾಪ ಅವ್ರೇನು ಮಾಡಬೇಕು? ಅವರು ಸರಿ ಆಯಿತು ನಾನು ಮನೇಲಿ ಇರ್ತೀನಿ ಅಂತ ಕುತ್ಕೋಬೋದಲ್ವ. ಈಗ ಎಲ್ಲರೂ ಬೇರೆ ಕಡೆಯಿಂದ ಆದಾಯಗಳು ಬರ್ತಿದೆ ಅಂತ ಅಂದರೆ ಮನೇಲಿ ಕುತ್ಕೊಂಡ್ರೆ ಅದೊಂಥರ ನಡೆಯುತ್ತೆ. ನಾವು ಹೊರಗಡೆ ದುಡ್ದು ತಿನ್ನೋ ನಾವು ಜನಗಳು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರು. ಜಮೀನಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಜಮೀನಿದ್ದರೆ ಅದು ಬೆಳಿಬೇಕಾದ್ರೆ ಮಾತ್ರ ಅದರಿಂದ ಏನಾದ್ರು ಆದಾಯ ಬಂತು, ಇಲ್ಲಾಂದರೆ ಇಲ್ಲ. ಅದು ಮಳೆ ಬಂದರೆ ಬೆಳೆ ಬರುತ್ತೆ ಅಷ್ಟೇ. ಬೆಳೆ ನಂಬ್ಕೊಂಡು ನಾವು ಕೂರೋದಕ್ಕಾಗಲ್ಲ ರೈತರುಗಳು, ಹೊರಗಡೆ ಕೆಲಸ ಮಾಡಲೇಬೇಕು. ಹಾಗೆಯೇ ನಮ್ಮ ರಾಮ ಎದ್ದು ನಿಂತಿದ್ದಾನೆ. ಇವಳೇನಿವತ್ತು ನನ್ನನ್ನು ಕಟ್ಟಾಕ್ಬಿಟ್ಟು ತೊಳಿತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಇವನನ್ನ ಯಾವಾಗ್ಲೂ ಬಿಟ್ಬಿಡಿ ಹೋಗಿ ಕಟ್ತಾ ಇರಲಿಲ್ಲ. ಬೆಳಗ್ಗೆ ಹೊತ್ತು ಇವನ ಮೇಲೆ ಜಾಸ್ತಿ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಹೋಗಿ ಆಡು ಕಡಿಯೋದು, ಕೋಳಿ ಕಡಿತಾನೆ, ಕೋಳಿ ಓಡಿಸಾಡ್ತಾನೆ. ಇಲ್ಲೇ ಒಂದು 2-3 ಮನೆಗಳಿದ್ದಾವೆ.
ಸ್ವಲ್ಪ ದೂರದಲ್ಲಿ ಅಲ್ಲೋ ಕೋಳಿ ಓಡಿಸಿರ್ತಾನೆ ನಮ್ಮ ಆ ಕಡೆ ಕೊತ್ತಾನೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದರು. ಅದಕ್ಕೋಸ್ಕರನೇ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಇವಾಗ ಬೆಳಗ್ಗೆ ಟೈಮು ಸಹ ಇವನನ್ನು ಕಟ್ಟಾಕ್ತೀವಿ. ಸಂಜೆ ಟೈಮ್ ಮಾತ್ರ ಇವನ್ನ ಸ್ವಲ್ಪ ಹೊತ್ತು ಅಂದರೆ ಯಜಮಾನ್ರು ಬರೋವರೆಗೂ ಇವನನ್ನ ಬಿಡ್ತೀನಿ. ಒಂದು 7 ಗಂಟೆಗೆ ಬಿಟ್ಟರೆ ಆ ಯಜಮಾನ್ರು 9 ಗಂಟೆಗೆ ಬರ್ತಾರಲ್ಲ ಅಲ್ಲಿವರೆಗೂ ಇವನು ಅವನು ಆಟ ಆಡ್ಕೊಂಡಿರ್ತಾನೆ. ಫ್ರೆಂಡ್ಸ್, ಹಾಗೆಯೇ ಮನೆ ಹತ್ರ ಎಲ್ಲ ಕಾಂಪೌಂಡ್ ಎಲ್ಲ ನೀಟಾಗಿ ತೊಳೆದು ಇವಾಗ ಇಲ್ಲಿ ಈ ಕಡೆ ಒಂದು ಟ್ಯಾಂಕ್ ಇದೆ ಹೊಲದೊಳಗೆ, ಅಲ್ಲಿಗೆ ಪೈಪ್ನ ಎಳ್ಕೊಂಬಿಟ್ಟು ಬಂದೆ. ಪೈಪ್ ಎಳ್ಕೊಂಬಂದು ನೀರು ತುಂಬಾಕು ಅಂತ ಹೇಳಿದರು ಯಜಮಾನ್ರು. ಟೈಮ್ ಬಂದು 2 ಗಂಟೆ ಆಗಿದೆ ಮಧ್ಯಾಹ್ನ. ಮನೆಗೆಲ್ಲ ನೀರು ತುಂಬಾಕಿ ಇವಾಗ ಇಲ್ಲಿ ಟ್ಯಾಂಕಿಗೆ ನೀರು ಬಿಡ್ತಾಯಿದ್ದೀನಿ. ಸಾಕಾಗೋಯ್ತು ಅಲ್ಲಿಂದ ಪೈಪ್ ಎಳ್ಕೊಂಬರೋ ಅಷ್ಟರೊಳಗೆ. ನೋಡಿ, ಫ್ರೆಂಡ್ಸ್, ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟರೇ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಸಹ ನನ್ನ ವಿಡಿಯೋಸ್ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು. ಫ್ರೆಂಡ್ಸ್, ಮನೆ ಮುಂದೆ ಕುರಿಗಳು ಹೋಯ್ತಾ ಇದ್ದೋ, ಎಲ್ಲಿ ಮಂದೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಏನಿಲ್ಲ ಅಂದರೂ ಒಂದು 3,000-4,000 ಕುರಿಗಳೇನೋ ಇದ್ದೋ, ಹೋಗ್ತಾನೆ ಇದ್ದೋ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಹೇಳ್ಬೇಕು ಅಂದರೆ ಅಷ್ಟೊಂದು ಕುರಿನ ಒಂದೇ ಸಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಈ ಸೈಡು ಬಂದುಬಿಟ್ಟಿದ್ದೋ, ನಾನು ಹೂವಿನ ಗಿಡ ಏನೇನಾರು ಆ ಕಡೆ ಹಾಕ್ಕೊಂಡಿದ್ದೀನಿ, ಅಲ್ಲೂ ಸಹ ಬಂದಿದ್ದೋ. ನಾನು ಅದಕ್ಕೆ ಅವನ್ನ ಹದ್ದಿಸ್ತಾ ಇದ್ದೆ. ಇಷ್ಟೊಂದು ಕುರಿಗಳು ಹೊಡ್ಕೊಂಡು ಎಷ್ಟು ಒಂದು 5,000 ಕುರಿನೇ ಇದೇನೋ ಫ್ರೆಂಡ್ಸ್. ನೋಡಬೇಕಾಗಿತ್ತು ಹೆಂಗೆ ಹೋಗ್ತಾ ಇದ್ದೋ ಅಂತಂದರೆ ನೋಡೋಕ್ಕೆ ಖುಷಿ ಆಗ್ತಾ ಇತ್ತು ಅವನ್ನ. ಅಣ್ಣ ಎಲ್ಲ ಹಾಕಿದ್ದೀರಣ್ಣ ಮಂದೆಯ? ಎಲ್ಲ ಹಾಕಿದ್ದೀರಾ? ಮತ್ತು ಸ್ವಲ್ಪ ಹಸುಗೆ ನೈಟಿಗೆ ಹುಲ್ಲನ್ನ ಕೀಳಬೇಕಾಯಿತು, ನೈಟ್ ತಿನ್ನೋಕ್ಕೆ. ಅದಕ್ಕೆ ಇಲ್ಲಿ ಹೊಲದೊಳಗೆ ಬಂದು ಸ್ವಲ್ಪ ಹುಲ್ಲನ್ನು ಕೀಳ್ತಾ ಇದ್ದೆ. ಹುಲ್ ಕೀಳೋದಂತೂ ನನಗಂತೂ ಈಗ ಫುಲ್ಲು ಅಭ್ಯಾಸ ಆಗೋಗಿದೆ. ಅವಾಗಂತೂ ಕುಡ್ಲು ತೊಗೊಂಡು ಬರೀವೆ ಹುಲ್ ಕೀಳೋಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ಕೈ ಫುಲ್ಲು ರಫ್ ಆಗಿಬಿಟ್ಟಿದ್ದಾವೆ. ಈ ಕೈಯಲ್ಲೇ ಕಿತ್ತಾಕ್ಬಿಡ್ತೀನಿ, ಕೈಯಲ್ಲೇ ಕಿತ್ತಾಕ್ತಾ ಇದ್ದೆ. ಫಸ್ಟು ಒಂದು ಕಡ್ಡಿ ಹಿಂಗೆ ಕಿತ್ಕೋಬೇಕು ಅಂದ್ರೂ ಕುಡ್ಲು ಯೂಸ್ ಮಾಡಿವೆ. ನಮ್ಮ ಅತ್ತೆ ಅದರಲ್ಲಿ ಹಾಗೆಯೇ ತಡ್ನಿಕಾಳು ಅಲೆ ತೊಳ್ಳಾಗಿದ್ದಾವೆ, ಕಾಯಿ ಬಿಟ್ಟು ಅಲೆ ತೊಳ್ಳಾಗಕ್ಕೆ ಬಂದಿದ್ದಾವೆ. ಹುಲ್ಲು ಮಳೆನೂ ಹೊಂಟೋಯ್ತು, ಮಳೆನೂ ಇಲ್ಲ ಇವಾಗ. ಹುಲ್ಲು ಆಲ್ರೆಡಿ ಎಲ್ಲ ಒಣಿಕೊಂಡು ಬತ್ತೋಗಿರೋ ಥರ ಆಗಿದೆ. ಮಳೆ ಹುಯ್ತಾ ಇದ್ದರೆ ಸ್ವಲ್ಪ ಹಸಿರಾಗಿತ್ತು, ಹಸುಗಳಿಗೂ ಸಹ ಮೇವಾಗೋದು. ಈಗ ಆಲ್ರೆಡಿ ಮಳೆ ಹೋಗಿ ಅಲ್ಲೇ 15 ದಿನ ಆಗಕ್ಕೆ ಬಂದೈತೆ, ಹುಲ್ಲು ಸಹ ಒಣಗೋಗ್ತಾ ಇದೆ. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 5:30 ಆಗಿದೆ. ಇವಾಗ ಸ್ನಾನ ಎಲ್ಲ ಆಯಿತು, ಕೆಲಸಗಳು ಆದಷ್ಟು ಮುಗಿದಿದ್ದಾವೆ. ಹಸು ಎಲ್ಲ ಕಟ್ಟಾಕಿ, ಆಡೆಲ್ಲ ಕಟ್ಟಾಕಿ, ಆಡ ಕೊಟ್ಟಿಗೆಲ್ಲ ಕಟ್ಟಾಕಿ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವಾಗ ನೈಟು ಊಟಕ್ಕೆ ತಡ್ನಿಕಾಳು ಸ್ವಾಡ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಡ್ನಿಕಾಳು ಕಿತ್ಕೊಂಡು ಬಿಟ್ಟಿದ್ದೆ, ಇವಾಗ ಇದನ್ನೆಲ್ಲ ಸುಲಿತಾ ಇದ್ದೀನಿ. ತಡ್ನಿಕಾಳು ಸ್ವಾಡ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಇದು ವಾಯ ಅಂತ ಅಂತಾರಲ್ಲ, ಸೊಂಟ ಇಟ್ಕೊಳ್ಳೋದು, ಅದು ಜಾಸ್ತಿ ಆಗುತ್ತೆ. ನನಗಂತೂ ಹೇಳ್ಬೇಕು ಅಂದರೆ ಅದು ಜಾಸ್ತಿ ಸೊಂಟ ಇಟ್ಕೊಳ್ಳೋದು. ತಡ್ನಿಕಾಳು ಸಾಂಬಾರಲ್ಲಿ ಊಟ ಮಾಡಿದ್ರೆ ಸೊಂಟ ಎಲ್ಲ ಇಟ್ಕೊಳ್ಳುತ್ತೆ. ಆದ್ರೂ
ಮನೆಯವ್ರು ಯಜಮಾನ್ರು ತಿಂತಾರಲ್ಲ ಅದಕ್ಕೋಸ್ಕರ ಮಾಡಬೇಕು. ನಾನು ಸ್ವಲ್ಪ ಸಾಂಬಾರಲ್ಲಿ ಊಟ ಮಾಡ್ತೀನಿ. ಈ ತಣ್ಣಿಕಾಳು ಸಾಂಬಾರಿಗೆ ಆಲೂಗೆಡ್ಡೆ ಮತ್ತು ಹುಳಿಚೊಟ್ಟು ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಹುಳಿಚೊಟ್ಟಿಲ್ಲ, ನಾನು ಆಲೂಗೆಡ್ಡೆನೇ ಹಾಕ್ಬಿಟ್ಟು ಮಾಡ್ತೀನಿ. ಆಲೂಗೆಡ್ಡೆ ಇದೆ, ಕ್ಯಾರೆಟ್ ಮತ್ತು ಬೀಟ್ರೋಟ್ ಇದೆ. ಆಲೂಗೆಡ್ಡೆ ಹಾಕ್ತೀನಿ, ಆಲೂಗೆಡ್ಡೆ ಮತ್ತು ತಣ್ಣಿಕಾಳು ಇದನ್ನ ಹಾಕ್ಬಿಟ್ಟು ಸಾಡಿಗೆ ಮಾಡ್ತೀನಿ. ನಮ್ಮ ಹಳ್ಳಿ ಸೈಡಲ್ಲಿ ಸಾಡಿಗೆ ಅಂತ ಅಂತೀವಿ, ಬೇರೆ ಕಡೆ ಏನಂತಾರೋ ಗೊತ್ತಿಲ್ಲ. ತಣ್ಣಿಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಸಾಡಿಗೆ ಅಂತ ಅಂತೀವಿ. ಮತ್ತು ಇದರಲ್ಲಿ ಉಪ್ಪು ಸಾಂಬಾರೆಲ್ಲ ಮಾಡ್ತೀವಿ. ನಾನು ಹಸಿ ಖಾರ ಎಲ್ಲ ಮಾಡಿ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ. ಇದು ಸ್ವಾಡ್ಗೆ ನಾವು ಮಟನ್ ಸಾಂಬಾರಿಗೆ ಯಾವ ರೀತಿ ಮಸಾಲೆ ಇಟ್ಕೊಳ್ತೀವಿ ಆ ಥರ ಇಟ್ಕೊಂಡು ಮಾಡೋದು. ಇದು ಕಾಳೆಲ್ಲ ಕುಚ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಮರದಲ್ಲಿ ಕೇರ್ಬೇಕು, ಯಾಕೆಂದ್ರೆ ಹುಳ ಇರ್ತವೆ. ಹುಳ ನಾವು ಹಿಂಗೆ ಎಡಿಬೇಕಾದ್ರೆ ಒಂದೊಂದು ಕಾಣಿಸಿರಲ್ಲ, ಹಂಗೆ ಬಿದ್ದೋಗ್ಬಿಟ್ಟಿರ್ತವೆ. ನಾವು ಇದ್ರೊಳಗೆ ಎಲ್ಲ ನೀಟಾಗಿ ಎಡ್ದಾದ್ಮೇಲೆ ಎಲ್ಲ ನೀಟಾಗಿ ನೋಡ್ಬಿಟ್ಟು ಕೇರ್ಬಿಟ್ಟು ಹಾಕ್ಬೇಕು ಸಾಂಬಾರಿಗೆ. ಫ್ರೆಂಡ್ಸ್ ಹಾಗೇನೆ ಇನ್ನೊಂದು ರಿಕ್ವೆಸ್ಟು ನಿಮ್ಮ ಹತ್ರ, ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ಟಾರೆ ಲೈಕ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಸಹ ನನ್ನ ಚಾನಲ್ನ ನೋಡಿ ಇಷ್ಟ ಆದರೆ ಅವರು ಸಹ ಸಪೋರ್ಟ್ ಮಾಡಲಿ. ಆಲ್ರೆಡಿ 1 year ಕಂಪ್ಲೀಟ್ ಆಯಿತು, ಇನ್ನು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ನನ್ನ ಕೈಲಿ ಯಾಕೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ, ನಾನು ವಿಡಿಯೋ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ, ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಆದ್ದರಿಂದ ನನಗೆ ಸಬ್ಸ್ಕ್ರೈಬರ್ ಕಮ್ಮಿ ಆದರು. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಕೆಲವರು ಸಬ್ಸ್ಕ್ರೈಬರ್ ಮಾಡಿಕೊಡ್ತೀರಾ, ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ತೀರಾ. ಯಾಕೆ ಆ ಥರ ಮಾಡ್ತಿದ್ದೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾರು ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ನಾವು ಹಳ್ಳಿ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಯಾರೇ ಆಗಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಮಾಡಿ. ನಮ್ಮ ಕನ್ನಡ ಯೂಟ್ಯೂಬರು ಸಹ ಬೆಳೀಲಿ ಅಂತ ಕೇಳ್ಕೊತೀನಿ ನಾನು ಅಂತ ಅಲ್ಲ, ತುಂಬ ಜನ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಇದ್ದಾರೆ. ಅವ್ರಿಗೂ ಸಹ ಸಪೋರ್ಟ್ ಮಾಡಿ, ನಮ್ಮ ಕನ್ನಡ ಹೆಣ್ಮಕ್ಳು ಸಹ ಬೆಳೀಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಹಾಗೇನೆ ಟೈಮ್ ಬಂದು ನೈಟ್ 7:45 ಆಗಿದೆ. ಟೈಮ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. 7:45 ಆಗಕ್ಕೆ ಬಂದಿದೆ ಆಲ್ರೆಡಿ. ಮತ್ತು ಸಾಂಬಾರು ಸಹ ರೆಡಿ ಆಗ್ತಾ ಇದೆ. ಆಮೇಲೆ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಬೆಳಗ್ಗೆದ್ದು ರೈಸ್ ಇದೆ, ಅನ್ನ ಏನೂ ಮಾಡಲ್ಲ, ಬೆಳಗ್ಗೆದಿದೆ. ಮುದ್ದೆಗೆ ಇಟ್ಟಿದ್ದೀನಿ. ಮತ್ತು ಸಾಂಬಾರಿನೇನು ವಿಶಲ್ ಆಗುತ್ತೆ. ಸಿಡ್ಡಿ ಹಾಗೇನೆ ಈ ಕಡೆ ಯಜಮಾನ್ರಿಗೆ ನೀರು ಕಾಯ್ತಾ ಇದ್ದಾವೆ, ಬಂದು ಸ್ನಾನ ಮಾಡ್ಕೋತಾರೆ. ರಾಮ ಆಯ್ ಮಾಡು. ನಮ್ಮ ರಾಮಣ್ಣ ಇಲ್ಲೇ ಇದ್ದಾನೆ ಹೊರಗಡೆ. ನೋಡಿ ಫುಲ್ಲು ಎಷ್ಟು ಕತ್ಲೆ ಆಗಿದೆ ಅಂತ. ಆದರೂ ಕಾಂಪೌಂಡ್ ಮಾಡಿಸಿರೋದ್ಕಂತೂ ಫುಲ್ಲು ಇವಾಗ ಸೇಫ್ಟಿ ಅಂತ ಅನ್ಬೋದು. ಅವಾಗೆಲ್ಲ ಸ್ವಲ್ಪ ಆಚೆ ಬರೋದಕ್ಕೆ ಭಯ ಪಡ್ಕೊಳ್ಳಿವೆ. ಆಚೆ ಬರೋದಕ್ಕೆ ಯಾಕೆ ಭಯ ಪಡ್ಕೊಳ್ತಿದ್ದೆ ಅಂದರೆ ಇಲ್ಲಿ ಚಿಟ್ಟೆ ಕಾಟ, ಅದಕ್ಕೋಸ್ಕರ ಫುಲ್ಲು ಭಯ ಪಡ್ಕೊಳ್ತಾ ಇದ್ದೆ. ಆಚೆ ಬರೋದಕ್ಕೆ ಆಯ್ತಾ ಇರಲಿಲ್ಲ ನೈಟ್ ಹೊತ್ತಾಯಿತು ಅಂದರೆ. ನಮ್ಮದಿದು ನಾಯಿ ಐತಲ್ಲ, ನಮ್ಮ ರಾಮನೇ ಎಷ್ಟೋ ಸಲ ಹಿಡ್ದಿತ್ತು, ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸಿದ್ದು. ಇವಾಗ ಸ್ವಲ್ಪ ಕಾಂಪೌಂಡ್ ಮಾಡಿಸಿದ್ಮೇಲೆ ಭಯ ಸ್ವಲ್ಪ ಕಮ್ಮಿ ಆಗೈತೆ. ನೋಡಿ ನಮ್ಮ ಹಸುಗಳು ಇಲ್ಲಿ ಸುಮ್ಮನಿರು, ನನ್ನೇ ಎದುರಿಸ್ತಾನೆ ಅವನು. ನಮ್ಮ ಹಸುಗಳು ಮಲಗಿದೆ. ಹೊಡೆದ್ಬಿಡ್ತೀನಿ, ಗುದ್ಬಿಡ್ತೀನಿ ರಾಮ. ಲೈಟ್ ಹಾಕಿಲ್ಲ, ಆ ಕಡೆದು ಮರ್ತಿಬಿಟ್ಟಿದೆ. ಲೈಟ್ಗಳೆಲ್ಲ ಹಿಂಗೆ ನೇತಾಕೊಂಡಿದ್ದೀವಿ. ಇದೇನೆ ಕರೆಕ್ಟು. ಇವಾಗ ಆಗ್ತೆ ಆಚೆದು, ಇವಾಗ ತೋರಿಸ್ತೀನಿ. ಅವಾಗ ಫುಲ್ಲು ಆಚೆ ಕತ್ಲೆ ಆಗಿತ್ತು, ಹಸು ಮಲಗಿರೋದು ಕಾಣಿಸ್ತಾನೆ ಇರಲಿಲ್ಲ. ನೋಡಿ ಇವಾಗ ಇಲ್ಲಿ ಈಚೆ ಮಲಗಿದ್ದಾರೆ ಇಬ್ರು.
ಸುಮ್ಮನಿರ ಫ್ರೆಂಡ್ಸ್. ಹಾಗೇ ಇವತ್ತು ಮಂಗಳವಾರ ನೈಟ್ ಲಾಗ್ ಇದು. ಬೆಳಗ್ಗೆಯಿಂದ ವಿಡಿಯೋ ಮಾಡ್ತೀನಿ. ಇದು ನೈಟ್ ಇನ್ನೇನು ಆಲ್ರೆಡಿ 8 ಗಂಟೆ ಆಗಕ್ಕೆ ಬಂದಿದೆ. ಇನ್ನು ಒಂದು ಹಾಫ್ ಆನ್ ಅವರು ಅಥವಾ 1 ಅವರು ಯಜಮಾನ್ರು ಬಂದುಬಿಡ್ತಾರೆ. ಈ ಕಡೆ ಮುದ್ದೆ ಹೆಸರು ಬಂತು. ಆಮೇಲೆ ಇದು ಏನಾಗಿದೆ ಅಂತ ಅಂದರೆ ಈ ಕಡೆದು ಒಲೆ ನೋಡಿ ಇಷ್ಟೇ ಉರಿತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಒಳಗಡೆ ಏನಾದ್ರು ಕಟ್ಕೊಂಡಿದ್ಯಾ ಅಂತ ಏನೂ ಗೊತ್ತಿಲ್ಲ. ಸ್ವಲ್ಪನೇ ಉರಿತೈತೆ. ಇದು ದೊಡ್ಡ ಒಲೆ, ಇದು ಇಷ್ಟು ಉರಿತೈತೆ. ಇದು ಸಣ್ಣ ಒಲೆ ಚೆನ್ನಾಗಿ ಉರಿತೈತೆ. ಇದು ದೊಡ್ಡದು, ಆದ್ರೂ ಇದು ಸ್ವಲ್ಪ ಕಮ್ಮಿ ಉರಿತೈತೆ. ಈಗ ಮುದ್ದೆಗೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಇದು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎತ್ತಿಸ್ಕೊತೀನಿ. 2 ಮುದ್ದೆ ಮಾಡ್ತೀನಿ ಅಷ್ಟೇ. ಯಜಮಾನ್ರಿಗೊಂದು, ನನಗೊಂದು ಚಿಕ್ಕದು. ಇನ್ನೇನಾದ್ರು ಜಾಸ್ತಿ ಆಯಿತು ಅಂದರೆ ನಮ್ಮ ರಾಮ ಊಟ ಮಾಡ್ಕೊತಾನೆ, ಇಲ್ಲ ಅನ್ನ ಊಟ ಮಾಡ್ತಾನೆ ಅವನು. ರಾಮ ಸಂಜೆ ಆಯಿತು ಅಂದರೆ ಸ್ಟಾರ್ಟ್ ಮಾಡ್ಕೊತಾನೆ. ಸುಮ್ಮನೆ ಬೊಗ್ಳುತ್ತಾನೆ.